ಆರ್ ಅಶೋಕ್ ದೆಹಲಿಯತ್ತ ಪ್ರಯಾಣವನ್ನು ಮಾಡಿದ್ದಾರೆ. ಬಹಳಷ್ಟು ಕುತೂಹಲ ಇದು. ಹಬ್ಬ ಇರುವಂಥ ಹಿನ್ನೆಲೆಯಲ್ಲಿ ಹಬ್ಬದ ದಿನವೇ ದೆಹಲಿಯತ್ತ ಪ್ರಯಾಣವನ್ನು ಮಾಡಿರುವಂಥದ್ದು ವಿಪಕ್ಷ ನಾಯಕ ಆರ್ ಅಶೋಕ್. ಇಂದು ರಾತ್ರಿ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ JP ನಡ್ಡಾ ಅವರನ್ನು ಭೇಟಿ ಆಗ್ತಿದ್ದಾರೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ವಿಪಕ್ಷ ನಾಯಕರಾದ ಮೇಲೆ ಮೊದಲ ಬಾರಿಗೆ ದೆಹಲಿ ಟೂರ್ ಇದೆ. ತೀವ್ರ ಕುತೂಹಲ ಕೆರಳಿಸ್ತಾ ಇದೆ ಆರ್ ಅಶೋಕ್ ಅವರ ಡೆಲ್ಲಿ ಪ್ರಯಾಣ. ದೆಹಲಿಯಲ್ಲಿ ಹಲವು ನಾಯಕರನ್ನ ಭೇಟಿಯಾಗುವಂಥ ಸಾಧ್ಯತೆ ಇದೆ. ಸೊ ದೆಹಲಿಗೆ ತೆರಳಿದ್ದಾರೆ ವಿಧಾನಸಭೆಯ ವಿಪಕ್ಷ ನಾಯಕ ಆರ್ ಅಶೋಕ್. ಬಹಳಷ್ಟು ಕುತೂಹಲ ಅಂದರೆ ವಿಪಕ್ಷ ನಾಯಕರಾಗಿ ಆಯ್ಕೆಯಾದ ಬಳಿಕ ಮೊದಲ ಬಾರಿಗೆ ದೆಹಲಿಯತ್ತ ಪ್ರಯಾಣವನ್ನು ಮಾಡ್ತಿರುವಂಥದ್ದು. ಬಹಳಷ್ಟು ಕುತೂಹಲ ಇರುವಂಥದ್ದು. ಏನೆಲ್ಲ ಚರ್ಚೆ ಆಗಬಹುದು ಅಂತೇಳಿ ವಿಪಕ್ಷ ನಾಯಕ ಆಯ್ಕೆಯಾದ ಬಳಿಕ ಮೊದಲ ಬಾರಿಗೆ ಹೈಕಮಾಂಡ್ ನಾಯಕರನ್ನ ಭೇಟಿ ಆಗ್ತಾ ಇದ್ದಾರೆ. ಇದರ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಜನಾರ್ದನ್, ಈಗ ಬಹಳಷ್ಟು ಕುತೂಹಲ ಇರುವಂಥದ್ದು ಏನು ಅಂತಂದರೆ ವಿಪಕ್ಷ ನಾಯಕ ಆಯ್ಕೆಯಾದ ಬಳಿಕ ಮೊದಲ ಬಾರಿ ದೆಹಲಿಯತ್ತ ಪ್ರಯಾಣವನ್ನು ಬೆಳೆಸ್ತಾ ಇದ್ದಾರೆ. ಹೈಕಮಾಂಡ್ ನಾಯಕರನ್ನ ಭೇಟಿ ಆಗ್ತಾ ಇದ್ದಾರೆ. ಏನೆಲ್ಲ ಚರ್ಚೆ ಆಗಬಹುದು ಅಂತೇಳಿ? ಎಂ ಕುಮಾರ್, ವಿಪಕ್ಷ ನಾಯಕ ಆದ್ಮೇಲೆ ಆರ್ ಅಶೋಕ್ ಅವರು ದೆಹಲಿಗೆ ಪ್ರಯಾಣವನ್ನು ಬೆಳೆಸಿದ್ದಾರೆ. ಹಲವು ಸಮಯದ ಹಿಂದೆನೆ ಅವರು ದೆಹಲಿಗೆ ಹೋಗ್ಬೇಕಂತ ಪ್ಲಾನ್ ಅನ್ನು ಮಾಡ್ಕೊಳ್ತಾ ಇದ್ರು. ಆದ್ರೆ ಹೈ ನಾಯಕರಿಂದ ಅಲ್ಲಿ ಭೇಟಿಗೆ ಸಮಯಾವಕಾಶ ಸಿಕ್ಕಿರ್ಲಿಲ್ಲ. ಈಗ ದೆಹಲಿಗೆ ತೆರಳುತ್ತಾ ಇದ್ದಾರೆ. ಇದು ಸೂಕ್ತ ಸಂದರ್ಭ ಕೂಡ ಹೌದು. ಒಂದು ಕಡೆಯಲ್ಲಿ ವಿಪಕ್ಷ ನಾಯಕರನ್ನಾಗಿ ಆಯ್ಕೆ ಮಾಡಿದ್ದಕ್ಕೆ ಧನ್ಯವಾದವನ್ನ ಹೇಳಲಿಕ್ಕೆ ಹೋಗ್ತಾ ಇದ್ದಾರೆ, ಅವರಿಗೆ ಅಭಿನಂದನೆ ಸಲ್ಲಿಸಲಿಕ್ಕೆ ಹೋಗ್ತಾ ಇದ್ದಾರೆ. ಆ ನಂತರದಲ್ಲಿ ರಾಜಕೀಯವಾಗಿ ಚರ್ಚೆ ನಡೆಯುತ್ತೆ. ರಾಜ್ಯದ ಪರಿಸ್ಥಿತಿಗಳು, ಪಕ್ಷದಲ್ಲಿ ಇರುವಂತಹ ಅಸಮಾಧಾನದ ಸರಿಪೋಗಿರುವಂತಹ ವಿಚಾರ ಅಥವಾ ಇನ್ನೇನೇನು ಸಮಸ್ಯೆ ಇದೆ ಇದು ವಿಚಾರ, ಮತ್ತೆ ಟಿಕೆಟ್ ವಿಚಾರದಲ್ಲಿಯೂ ಕೂಡ ಒಂದಷ್ಟು ಚರ್ಚೆ ಆಗ್ಬಹುದು. ಯಾಕಂದ್ರೆ ಒಂದಷ್ಟು ಹಾಲಿ ಸಂಸದರು ಸ್ಪರ್ಧೆ ಮಾಡಲ್ಲ ಅಂತ ಹೇಳಿದ್ದು, ಮತ್ತೆ ಮಾಡ್ತೀನಿ ಅಂತ ಹೇಳಿದ್ದು, ಇದೆಲ್ಲ ವಿಚಾರಗಳಿದಾವೆ. ಮತ್ತೆ ಸೀಟ್ ಹಂಚಿಕೆ ವಿಚಾರವಾಗಿ ವಿಪಕ್ಷ ನಾಯಕರ ಜೊತೆಯಲ್ಲಿ ಸಪರೇಟ್ ಆಗಿ ಚರ್ಚೆ ಮಾಡೋದು ಸ್ವಲ್ಪ ಸಂಭವ ಕಡಿಮೆ ಇದೆ. ಆದ್ರೆ ಉಳಿದಂತೆ ಪಕ್ಷದ ಒಳಗಡೆ ಕೇವಲ ಬಿಜೆಪಿಗೆ ಸೀಮಿತವಾಗಿ ಇರುವಂತ ಒಂದಷ್ಟು ವಿಚಾರವನ್ನ ಚರ್ಚೆ ಮಾಡ್ತಾರೆ. ಯಾಕಂದ್ರೆ ಅಶೋಕ್ ಅವರು ವಿಪಕ್ಷ ನಾಯಕ ಆದ ಮೇಲೆ ಒಂದಷ್ಟು ಜನ ಅಸಮಾಧಾನವನ್ನ ಹೊರಹಾಕಿದ್ರು. ಬಹಿರಂಗವಾಗಿ ಸಭೆಗೆ ಬರ್ದೇನೆ, ಅವರ ಪದಗ್ರಹಣ ದಿನನೂ ಕೂಡ ಸಭೆಗೆ ಬರ್ದೇನೆ ತಮ್ಮ ಅಸಮಾಧಾನವನ್ನ ತೋರ್ಪಡಿಸ್ಕೊಂಡಿದ್ರು. ಹಾಗಾಗಿ ಆ ನಂತರದಲ್ಲಿ ಏನೆಲ್ಲ ಆಗಿದೆ ರಾಜ್ಯದಲ್ಲಿ ಅನ್ನುವಂತ ವಿಚಾರವನ್ನ ಚರ್ಚೆ ಮಾಡ್ತಾರೆ. ಮತ್ತೆ ಸೋಮಣ್ಣ ಅವರು ನಿನ್ನೆಷ್ಟೇ ಹೋಗಿ ದೆಹಲಿಗೆ ಹೋಗಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ಬಂದಿದ್ದಾರೆ. ಅವರು ಒಂದಿಷ್ಟು ವಿಚಾರಗಳನ್ನ, ಪಕ್ಷದ ಸಮಸ್ಯೆಗಳನ್ನ, ಆಂತರಿಕ ಸಮಸ್ಯೆಗಳನ್ನ ಬಹಿರಂಗವಾಗಿ ಹೇಳಲಿಕ್ಕೆ ಆಗದಿರುವಂತ ವಿಚಾರಗಳನ್ನೆಲ್ಲವನ್ನು ಕೂಡ ಅಲ್ಲಿ ವರದಿ ಒಪ್ಪಿಸಿ ಬಂದಿರ್ತಾರೆ. ಆ ವಿಚಾರವಾಗಿಯೂ ಸಹಿತ ಹೈಕಮಾಂಡ್ ನಾಯಕರು ಪ್ರಶ್ನೆ ಮಾಡುವಂತ ಸಾಧ್ಯತೆ ಇದೆ. ಒಂದಷ್ಟು ಆರೋಪಗಳ ವಿಚಾರ ಇರ್ಬೋದು, ಇನ್ನಿತರ ಯಾವುದೇ ವಿಚಾರ ಇದ್ರೂ ಕೂಡ ಅದನ್ನ ಚರ್ಚೆ ಮಾಡುವಂತ ಸಂದರ್ಭ ಇರುತ್ತೆ. ಒಟ್ಟಾರೆಯಾಗಿ ಪಕ್ಷವನ್ನ ಒಟ್ಟುಗೂಡಿಸಿ ಪಕ್ಷದಲ್ಲಿ ಅಸಮಾಧಾನವನ್ನ ಹೋಗ್ಲಾಡಿಸಿ ಅದನ್ನೆಲ್ಲರನ್ನೂ ಕೂಡ ಒಗ್ಗೂಡಿಸ್ಕೊಂಡು ಹೋಗ್ಲಿಕ್ಕೆ ಏನೆಲ್ಲ ನಾವು ಮಾಡಬೇಕು ಅನ್ನೋ ಸಲಹೆಯನ್ನು ಕೂಡ ಹೈಕಮಾಂಡ್ ನಾಯಕರು ಕೊಡುವಂತ ಸಾಧ್ಯತೆ ಇದೆ. ಮತ್ತೆ ನಂತರದಲ್ಲಿ ಮುಂದಿನ ತಿಂಗಳು ಅಮಿತ್ ಶಾ ಮತ್ತು ಮೋದಿ ಇಬ್ರು ಕೂಡ ಬೆಂಗಳೂರಿಗೆ ಬರುವಂತ ಸಾಧ್ಯತೆ ಇದೆ. ಆ ವಿಚಾರವಾಗಿ, ಆ ಕಾರ್ಯಕ್ರಮದ ವಿಚಾರವಾಗಿ ಸಹಿತ ಚರ್ಚೆ ಆಗುವಂತ ಸಾಧ್ಯತೆ ಇದೆ. ಒಟ್ಟಿನಲ್ಲಿ ಆರ್ ಅಶೋಕ್ ದೆಹಲಿಗೆ ಹೋಗ್ತಾ ಇರೋದು ರಾಜ್ಯ ಬಿಜೆಪಿ ಘಟಕದಲ್ಲಿರುವಂತಹ ಒಂದಷ್ಟು ವಿಚಾರವನ್ನ ಅಲ್ಲಿ ಚರ್ಚೆ ಮಾಡ್ಲಿಕ್ಕೆ ಇದು ಸೂಕ್ತ ಸಂದರ್ಭ. ಪದಾಧಿಕಾರಿಗಳ ಆಯ್ಕೆಯಾಗಿದೆ. ಇದೆಲ್ಲ ವಿಚಾರವನ್ನ ಒಟ್ಟಾರೆಯಾಗಿ ಪ್ರಸ್ತುತ ಸನ್ನಿವೇಶವನ್ನ, ರಾಜಕೀಯ ಸನ್ನಿವೇಶವನ್ನ ಚರ್ಚೆ ಮಾಡುವಂತ ಸಾಧ್ಯತೆ ಇದೆ. ಎಂ ಕುಮಾರ್, ಇದರ ಜೊತೆಗೆ ಮುಂದೆ ಇರುವಂತಹ ಎಲೆಕ್ಷನ್ ಸಲುವಾಗಿ ಲೋಕಸಭಾ ಚುನಾವಣೆಗಾಗಿ ಅಭ್ಯರ್ಥಿ ಆಯ್ಕೆಯ ವಿಚಾರದ ಬಗ್ಗೆ ಚರ್ಚೆ ಆಗಬಹುದಾ? ಖಂಡಿತ. ಅಂದ್ರೆ ಅಭ್ಯರ್ಥಿ ಆಯ್ಕೆ ವಿಚಾರವಾಗಿ ಸಂಪೂರ್ಣ ಚರ್ಚೆ ಆಗಲ್ಲ. ಯಾಕಂದ್ರೆ ಅದಕ್ಕೆ ಒಂದು ಕಮಿಟಿ ಇರುತ್ತೆ. ಆ ಒಂದು ಕಮಿಟಿನೇ ಅದನ್ನ ತೀರ್ಮಾನವನ್ನ ಮಾಡತ್ತೆ. ಆದ್ರೆ ಒಂದಷ್ಟು ಶಾಸಕರು, ಸಂಸದರು, ಹಾಲಿ ಇರುವಂತ ಸಂಸದರು ಸ್ಪರ್ಧೆ ಮಾಡಲ್ಲ ಅಂತ ಹೇಳಿದ್ರು. ಅವ್ರಿಗೆ ಮತ್ತೆಲ್ಲರೂ ಕೂಡ ವಾಪಸ್ ಸ್ಪರ್ಧೆ ಮಾಡ್ತೀವಿ ಅನ್ನೋ ಮಾತನ್ನ ಹೇಳ್ತಾ ಇದ್ರೆ ಅದಕ್ಕೆ ರೀಸನ್ ಕೂಡ ಕೇಳುವಂತ ಸಾಧ್ಯತೆ ಇದೆ. ಮತ್ತೆ ಎಷ್ಟೆಲ್ಲ ಆಕಾಂಕ್ಷಿಗಳಿದ್ದಾರೆ ಪ್ರತಿ ಕ್ಷೇತ್ರದಲ್ಲಿ, ಎಷ್ಟು ಆಕಾಂಕ್ಷಿಗಳಿದ್ದಾರೆ, ಅಂದ್ರೆ ಆಕಾಂಕ್ಷಿಗಳು ಹೆಚ್ಚಿದ್ದಾರೆ ಅಥವಾ ಯಾವ ಪ್ರಮಾಣದಲ್ಲಿ ಇದ್ದಾರೆ ಅಂತ ತಿಳ್ಕೊಂಡ್ರೆ ಇಲ್ಲಿನ ವಾಸ್ತವ ಸನ್ನಿವೇಶ ಏನು ಅನ್ನೋದು ಅವರಿಗೆ ಸ್ವಲ್ಪ ಮಟ್ಟಿಗೆ ಅರ್ಥ ಆಗತ್ತೆ. ಗೆಲ್ಲುವಂತಹ ಕ್ಷೇತ್ರಗಳಲ್ಲಿಯೇ ಆಕಾಂಕ್ಷಿಗಳು ಜಾಸ್ತಿ ಇರ್ತಾರೆ. ಅಂತಹ ಒಂದು ಸನ್ನಿವೇಶ ನೋಡ್ಬೋದು. ಮತ್ತೆ ಯಾರಿಗೆಲ್ಲ ಟಿಕೆಟ್ ಕೊಡದೇ ಇದ್ರೆ ಉತ್ತಮ, ಯಾರಿಗೆಲ್ಲ ವಿರೋಧ ಇದೆ. ಮೊನ್ನೆ ನಡೆದಂತಹ ಸಭೆಯಲ್ಲಿ ಅಶೋಕ್ ಕೂಡ ಇದ್ರು. ಅಂದ್ರೆ ಪ್ರತಿ ಲೋಕಸಭಾ ಕ್ಷೇತ್ರವಾರು ನಡೆದಂತಹ ಸಭೆಯಲ್ಲಿ ಆರ್ ಅಶೋಕ್ ಅವರು ಕೂಡ ಇರೋದ್ರಿಂದ ಆ ಸಭೆಯಲ್ಲಿ ಎಲ್ಲಾ ಅಂಶಗಳನ್ನ, ಪ್ರತಿ ಕ್ಷೇತ್ರವಾರು ಮಾಹಿತಿಗಳನ್ನ ಅವರು ಸಂಗ್ರಹಿಸಿದ್ದಾರೆ. ಎಲ್ಲೆಲ್ಲಿ ಹಾಲಿ ಸಂಸದರಿಗೆ ಅಥವಾ
ಸಚಿವರಾಗಿದ್ದಂಥವರಿಗೆ ಎಲ್ಲೆಲ್ಲಿ ವಿರೋಧ ಇದೆ, ಕಾರಣ ಏನು, ಯಾರೆಲ್ಲ ಕೆಲಸ ಮಾಡಿಲ್ಲ, ಇದೆಲ್ಲ ಅಂಶಗಳನ್ನು ಕೂಡ ಒಂದಷ್ಟು ಮಾಹಿತಿಯನ್ನ ಇವ್ರ ಹತ್ರ ಚರ್ಚೆ ಮಾಡುವಂತ ಸಾಧ್ಯತೆ ಇರುತ್ತೆ. ಯಾಕಂದ್ರೆ ರಾಜಕಾರಣಿಗಳು ಭೇಟಿಯಾದಾಗ ಅಲ್ಲಿ ರಾಜಕೀಯ ಚರ್ಚೆ ಆಗ್ಬೇಕು ಹೊರತು ಬೇರೆ ಏನು ಚರ್ಚೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅದರಲ್ಲೂ ಬಿಜೆಪಿಯ ಕೇಂದ್ರದ ನಾಯಕರಂತೂ ಪ್ರತಿ ಮಿನಿಟ್ ಟು ಮಿನಿಟ್ ಪ್ರೋಗ್ರಾಮ್ ಅನ್ನ ಇಟ್ಕೊಂಡಿರ್ತಾರೆ. ಹಾಗಾಗಿ ಈ ಭೇಟಿಯ ಸಂದರ್ಭದಲ್ಲಿ ಒಂದಷ್ಟು ಸಮಯ ಸಿಕ್ತು ಅಂದ್ರೆ ಕನಿಷ್ಠ ಒಂದು ಅರ್ಧ ಮುಕ್ಕಾಲು ಗಂಟೆ 1 hour ಭೇಟಿ ಮಾಡಿ ಮಾತುಕತೆ ಆಯ್ತು ಅಂತಂದ್ರೆ ಇದೆಲ್ಲ ವಿಚಾರ ಸಮಗ್ರವಾಗಿ ರಾಜ್ಯದ ಪ್ರಸ್ತುತ ಸನ್ನಿವೇಶವನ್ನ ಚರ್ಚೆ ಮಾಡುವಂತ ಸಾಧ್ಯತೆ ಮತ್ತು ಮುಂದೆ ಏನೆಲ್ಲ ಪ್ಲಾನ್ ಹಾಕೊಳ್ಳಲಾಗಿದೆ, ರಾಜ್ಯದಲ್ಲಿ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಏನೆಲ್ಲ ಪ್ಲಾನ್ ಗಳನ್ನ ಹಾಕೊಳ್ಳಲಾಗಿದೆ, JDS ಜೊತೆಗೆ ತೆಗೆದುಕೊಂಡು ಹೋಗ್ಲಿಕ್ಕೆ ಏನೆಲ್ಲ ಪ್ಲಾನ್ ಅನ್ನ ರಾಜ್ಯ ಘಟಕ ಮಾಡ್ಕೊಂಡಿದೆ, ಕೇಂದ್ರದಿಂದ ಸೂಚನೆ ಬರೋದು ಆಮೇಲೆ ಸದ್ಯಕ್ಕೆ ರಾಜ್ಯ ಘಟಕ ಏನ್ ಪ್ಲಾನ್ ಮಾಡ್ಕೊಂಡಿದೆ, ಈ ವಿಚಾರವನ್ನ ಚರ್ಚೆ ಮಾಡುವಂತ ಸಾಧ್ಯತೆ ಹೆಚ್ಚಾಗಿದೆ. ಹೇಮಕುಮಾರ್, ಓಕೆ, ಥ್ಯಾಂಕ್ ಯು ಜನಾರ್ದನ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.